ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ನೋಡ್ರಿ, ಫಸ್ಟ್ ತವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂದರೆ ಚಿಕ್ಕವನು, ಅಂದರೆ ಶರತ್ ತಂಗಿ ಮಗ ಅದನ್ನೆಲ್ಲ ಅವನು ವಿಡಿಯೋ ಮಾಡಿ ಕಳಿಸಿದ್ದಾನೆ. ನೋಡಿ, ಪೇಂಟ್ ಮಾಡೋದು ನಡೆದಿದೆ ಮನೆ ಬಾಗಿಲಿಗೆ, ತೋಳುಗಳಿಗೆ, ಕಿಟಕಿಗೆ ಎಲ್ಲದಕ್ಕೂ. ಯಾಕಂದ್ರೆ ಏನು ಮದುವೆ ಡೇಟ್ ಹತ್ತಿರ ಬಂತಲ್ವಾ, ಹೀಗಾಗಿ ಇವಾಗ 1 ವರ್ಷ ಆಯಿತು ಮನೆ ಓಪ್ನಿಂಗ್ ಆಗಿಬಿಟ್ಟು. ಕಲರ್ ಮಾಡೋ ಹಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಲರ್ ಎಲ್ಲ ಮಾಡಿರ್ತಾರೆ, POP ಮಾಡಿದ್ದಾರೆ. ಹೀಗಾಗಿ ಪೇಂಟಿಂಗ್ ಮಾಡೋದಿಲ್ಲ. ಆದರೆ ಸ್ವಲ್ಪ ಲೈಟಾಗಿ ಒಳಗಿನ ಕೋಲಿಗಳೆಲ್ಲ ಅಂದ್ರೆ ಹಾಲು POP ಇದ್ದದ್ದು ನೀರು ಹಾಕಿ ತೊಳ್ಕೊಳಕ್ಕೆ ಬರೋಂಗಿಲ್ಲ ರೀ, ಯಾಕಂದರೆ ಎಲ್ಲ ಹಾಳಾಗಿಬಿಡ್ತೈತಿ. ಹೀಗಾಗಿ ಒಳಗಡೆ ಇದ್ದು ಎಲ್ಲ ಸ್ವಲ್ಪ ತೊಳ್ಕೊಂಬಿಡ್ತಾರೆ ರೀ. ಹಾಗಾಗಿ ಬಾಗಿಲು ತೋಳು ಎಲ್ಲ ಕಿಟಕಿಗೆ, ಆಮೇಲೆ ಬಾಗಿಲು ತೋಳಿಗೆ, ಆಮೇಲೆ ಬಾಗಿಲಿಗೆ ಇವೆಲ್ಲ ಪೇಂಟ್ ಮಾಡಕತ್ತಾರೆ ನೋಡ್ರಿ. ನನ್ನ ಮಗ ಮುಂಕಟನ ಹೋಗ್ಯಾನ್ರಿ. ಈಗ ಸದ್ಯಕ್ಕೆ 2 ಮನೆ ಅದಾವೆ ರೀ. ಒಂದು ಈ ಮನೆ, ಇನ್ನೊಂದು ಹೊಸ ಊರು ಅಂತ ಐತ್ರಿ, ಅಲ್ಲಿ ದೊಡ್ಡ ಮನೆ ಅದು ಒಂದು ಐತಿ. 2 ದೊಡ್ಡ ಬಿಲ್ಡಿಂಗ್ ಅದಾವೆ ರೀ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಬೇಕಲ್ರಿ. ಹೀಗಾಗಿ ನನ್ನ ಮಗನೂ ಸ್ವಲ್ಪ ಹೋಗ್ಯಾನ. ಅವನು ಸ್ವಲ್ಪ ಆಸೆ ಆಗ್ತಾನೆ ರೀ. ಅಳಿಲಿ ಸೇವೆ ನನ್ನ ಮಕ್ಕಳು ಕೈ ಇಟ್ರೇ ಸ್ವಲ್ಪ ನನ್ನ ತವ್ರ ಮನೆ ಕೆಲಸಗಳು ಮುಂದೂಡ್ತವೆ ಅಂತ ಹೇಳ್ತೀನಿ ನೋಡ್ರಿ. ತಮಾಷೆಗೆ ಹೇಳಿದೆ. ಬಟ್ಟೆ ಇಟ್ಕೊಂಡು ಕೂತೀನಿ. ಟೈಮ್ ಅಂದ್ಬಿಟ್ಟು 3 ಗಂಟೆ ಆಗೈತಿ. ಮನ್ಕೊಂಡಿದ್ದೆ ನೋಡ್ರಿ, ಎಷ್ಟೊತ್ತನ ಮನ್ಕೊಂಡಿದ್ದೆ. ಒಂದು ಬ್ಲೌಸ್ ಅರ್ಧಕ್ಕೆ ಬಿಟ್ಟಿದ್ನಲ್ಲ, ಇದು ಬ್ಲೌಸು ಅರ್ಧಕ್ಕೆ ಬಿಟ್ಟಿದ್ನಲ್ಲ, ರೆಡಿ ಮಾಡಿದೆ. ಇದೊಂದು ಬ್ಲೌಸ್ ರೆಡಿ ಮಾಡಿಬಿಟ್ಟು ಮನ್ಕೊಂಡೆ ನೋಡ್ರಿ. ಬೆಳಿಗ್ಗೆ ರೊಟ್ಟಿ, ಪಲ್ಯ, ಅನ್ನ, ಸಾರು ಎಲ್ಲ ಆಗಿತ್ತು. ಇದು ಬ್ಲೌಸ್ ರೆಡಿ ಮಾಡಿ ಮನ್ಕೊಂಡೆ. ಎದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಬಿಸಿಲು ಅಂದ್ರೆ ಹಾಕಕತ್ತೈತಿ ನೋಡ್ರಿ, ಕಣ್ಣಿಗೆ ಖರಾಸಕತ್ತೈತಿ ಬಿಸಿಲು ಅಂದ್ರೆ. ಸಿಕ್ಕಾಪಟ್ಟೆ ಬಿಸಿಲು ಯಪ್ಪ, ಯಾಕೆ ಕೇಳ್ತೀರಿ? ನೆಲ ಒರೆಸ್ಕೋಬೇಕ್ರಿ. ನಾನು ನಿನ್ನೆ ಒರೆಸೀನಿ. ಬ್ಯಾಸಿಗೆ ದಿನ ಅಲ್ಲ, ಮನೆ ಕಟ್ಟೋದಕ್ಕೆ ಬೇರೆ ಚಾಲು ಮಾಡ್ಯಾರ. ಮಣ್ಣು ಸರಸದ ಹಾಕೋದು. ಅದ್ರಾಗ ಸ್ವಲ್ಪ ಮನ್ಯಾಗ ವಯಸ್ಸಾದಾರ ಇದ್ದಾರೆ ಅಂದ್ರೆ ಸ್ವಲ್ಪ ನೀರು ಚೆಲ್ಲೋದು ಮಾಡೋದು ಭಾಳ ಹೈರಾಣ. ನಮ್ಮ ಅತ್ತೆ ಅಂತೂ ಹಾಗೆ ಇಸು ನೀರು ಚೆಲ್ಕೊತ ತಿರ್ಗಾಡ್ತಿರ್ತಾಳೆ. ಹಾಗೆ ಒರೆಸ್ಕೋತಾನೆ ಇರಬೇಕು. ಮನೆ ಮನೆ ತೊಳಿಬೇಕು. ಹಂಗೆ ನೋಡ್ರಿ, ಎಷ್ಟು ಹೊಲ್ದು ನಿನ್ನೆ ಬ್ಲೌಸ್ ತೋರಿಸ್ತೀನಿ ನೋಡ್ರಿ. ಇದೊಂದು ಸಾದಾ ಬ್ಲೌಸು, ಆಮೇಲೆ ಇದೊಂದು ಲೈನಿಂಗ್ ಬ್ಲೌಸು, ಇನ್ನೊಂದೆಲ್ಲ ಇತ್ತು ಹಸಿರಂದು, ಇಲ್ಲೈತೆ ನೋಡ್ರಿ. ಇದೊಂದು ಬ್ಲೌಸು ನಿನ್ನೆ ಇವೆಷ್ಟು ಹೊಲ್ದೀನಿ. ಆಮೇಲೆ ಇದು ಒಂದು ರೆಡಿ ಮಾಡಬೇಕು. ಇದು ರೆಡಿ ಮಾಡೀನಿ, ಹುಕ್ ಹಾಕ್ಬೇಕು ಇದಕ್ಕೆ. ಆಮೇಲೆ ಇದು ಬೆಳಗ್ಗೆ ನಿನ್ನೆ ಹೊಲ್ದು ಬಿಟ್ಟಿದ್ನಲ್ಲ, ಈಗ ಹೊಲ್ದದ್ದು ಇದಕ್ಕೆ ಹುಕ್ ಹಾಕ್ಬೇಕು. ಈಗ ಸದ್ದ ನಾನು ಹೊಲಿಬೇಕು ನೋಡ್ರಿ. ಇದೊಂದು ಹಸಿರು ಪ್ಲೇನ್ ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡೀನಿ. ಇದು ಒಂದು, ಆಮೇಲೆ ಇದು ಒಂದು ಹೊಲ್ಕೋಬೇಕು. ನಾಳೆ ರೇಷ್ಮೆ ಸೀರೆ ಅದು ಉಟ್ಕೊಂಡಾಗ ಬರ್ತಾವೆ. ಒಳಕಲ್ ಪೂಜೆ ಅದು ಇದು ಇರ್ತೈತಲ್ರಿ, ಆ ಟೈಮಾಗ ರೇಷ್ಮೆ ಸೀರೆ ಉಟ್ಕೊಂಡಾಗ ಬರ್ತಾವೆ. ಇದು ಒಂದು, ಆಮೇಲೆ ಇವೆಲ್ಲ ಹೊಲಿಬೇಕು ರೀ. ಸುಮ್ಮನೆ ಇರ್ಬೇಕು ಗೋಲ್ಡನ್ ಕಲರ್ ಬ್ಲೌಸ್ಗಳು. ಇದು ತೆಗೆದಿಡ್ಬೇಕ್ರಿ. ಇದು ಎಕ್ಸ್ಟ್ರಾ ಆಯಿತು. ಅವುಗಂತೆ ತೊಗೊಂಡಿದ್ದೆ ಒಲ್ಲವ ಹಸಿರನ್ನು ಅದೋ ಜಂಪರ್ ಅಂತಂದರು. ಅದಕ್ಕೆ ಅದನ್ನು ತೆಗೆದೆ. ಯಾಕಂದ್ರೆ ಇದು ಹಸಿರಂತ ಯಾಕೆ ಹೊಲ್ದನಪ್ಪ ಅಂದ್ರೆ, ಅವನು ಬೇರೆ ಇವು ಹಸಿರಂದು ಯಾಕೆ ಹೊಲ್ದೆ ಅಂದರೆ, ಇದು ಲಕ್ಷ್ಮೀ ಪೂಜಾಕ್ಕೆ ಏರ್ಸಿತ್ತು ನೋಡ್ರಿ. ಮೊನ್ನೆ ದೀಪಾವಳಿ ಲಕ್ಷ್ಮೀ ಪೂಜಾಕ್ಕೆ ಏರ್ಸಿದ್ವಿ ಇದು. ಹೀಗಾಗಿ ಇದು ಮನೆ ಹೆಣ್ಮಗಳಿಗೆ ಕೊಡ್ಬೇಕು, ಸೀರೆಯಲ್ಲಿ ಜಂಪರಲ್ಲಿ. ಮತ್ತು ಶ್ರಾವಣ ತಿಂಗಳದಾಗ ಮಾಡ್ತೀವಲ್ರಿ ಪೂಜೆ, ಅದು ಸೀರೆಯಲ್ಲಿ ಜಂಪರಲ್ಲಿ ಅದು ಏರ್ಸಿದ್ದು ನಾವೇ ಉಟ್ಕೋಬೇಕಾಗತ್ತೆ. ಇವಿಷ್ಟು ನಾನು ನೋಡ್ರಿ. ಇದು ಒಂದು ರೆಡಿ ಮಾಡ್ಕೋಬೇಕ್ರಿ. ಇವಾಗ ಇದೇ ಹೊಲಿತೀನಿ. ಇದೇನಪ್ಪ ಅಂದ್ರೆ ಸಾವಿತ್ರಿ ಹತ್ತಿರ ತೊಗೊಂಡಿದ್ನಲ್ರಿ ಸೀರೆ, ಆ ಸೀರೆ ಮ್ಯಾಗಿಂದ ನೋಡ್ರಿ. ಅದು ಮೈಸೂರು ಸಿಲ್ಕ್ ಸೀರೆ. ಇದು ಸಾವಿತ್ರಿ ಹತ್ರ ತೊಗೊಂಡಂಥ ಸೀರೆ ಬ್ಲೌಸ್ ಪೀಸು. ಇದು ಹೊಲಿಬೇಕು. ಮೊನ್ನೆ ಈಗೊಮ್ಮೆ ಅಂಕಂಚಿ ಜಾತ್ರೆಗೆ ಹೋಗಿದ್ನಲ್ರಿ, ಬರೀ ಬ್ಲೌಸ್ ಬೇರೆದು ಹಾಕ್ಕೊಂಡಿದ್ದೆ, ಪ್ಲೇನ್ ಬ್ಲೌಸು. ಇದು ಇವಾಗ ಹೊಲಿಯೋಕೆ ರೆಡಿ ಮಾಡ್ತೀನಿ. 3 ಅದಾವೆ ರೀ. ನನಗೆ ನಮ್ಮ ತಂಗಿಗೆ ಆಗ್ತಾವು.
ರೆಡಿ ಮಾಡ್ಬೇಕು ನೋಡ್ರಿ. ಒಂದಿಷ್ಟು ಕಟ್ ಮಾಡಬೇಕು. ಒಂದು ತಂಗಿ ಕೊಡ್ತೀನಿ, ಒಂದು ನಾ ಇಟ್ಕೊತೀನಿ ಬಿಳಿ ಜಂಪರ್. ಆಕೆ ಯಾವ ಬಟ್ಟೆ ಸ್ಟಾಕ್ ಇಟ್ಕೊಳ್ಳೋದೇ ಇಲ್ಲರಿ. ಆಕೆ ಸೀರೆ ಬ್ಲೌಸಿನ ಡ್ರೆಸ್ಗಳು ಇಟ್ಕೊತಾಳೆ, ನೈಟಿಗಳು ಇಟ್ಕೊತಾಳೆ. ಇವು ಬ್ಲೌಸು ಸೀರೆ ಮೇನ್ ಬ್ಲೌಸ್ಗಳು ಇಟ್ಕೊಳ್ಳೋದೇ ಇಲ್ಲ ಆಕೆ ಸ್ಟಾಕ್. ಯಾಕಂದ್ರೆ ಆಕೆ ಸೀರೆ ಉಟ್ಕೊಳ್ಳೋದೇ ಇಲ್ಲ, ಹಂಗದಲ್ರಿ ಆಕೆ. ಹೀಗೆ ಫಂಕ್ಷನ್ ಇದ್ದಾಗ ಅಷ್ಟೇ ಸೀರೆ ಉಟ್ಕೊಳ್ಳೋದು. ನಿನ್ನೆ ಬ್ಲೌಸ್ ಕೊಡ್ಯಾಕ ನಿನ್ನೆ ಕೊಡು ಒಂದಿನ ಪೂರ್ತಿ ಕೊಟ್ಕೊತೀನಿ ಅಂತಂತಾಳೆ. ನಾ ಯಾವಾಗಲೂ ನೀಟಾಗಿ ಬಟ್ಟೆ ಇಟ್ಕೊಂಡಿರಲಿ, ಯಾವಾಗಲೂ ಬೇಕಾಗ್ತಾವ ಸೀರೆ ಮೇಲೆ ಬ್ಲೌಸ್ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ಉಟ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು ಅಂತ ನಾನು ಅಂತಿರ್ತೀನಿ. ಎಲ್ಲಿ ಬಿಡವ ನಾವೆಲ್ಲಿ ಉಟ್ಕೊತೀವಿ ಸೀರೆನ ಅಂತಿರ್ತಾವೆ. ಈಗ ಎಷ್ಟು ರೆಡಿ ಮಾಡ್ಬೇಕ್ರಿ. ಪ್ಲೇನ್ ಬ್ಲೌಸ್ಗಳು ಅದಾವು, ಆದರೆ ಎಲ್ಲ ಉಟ್ಕೊಂಡು ಇಟ್ಟಿಂಟ್ರೆವು ಅಷ್ಟೇದು ಅನ್ಸಲ್ಲ. ಇವು ಹೊಸ ಹೊಲ್ದ್ರೇ ಒಂದು ಚಂದ ಅನ್ಸತ್ತೆ ರೀ. ಹೀಗಾಗಿ ಹೊಲಿಬೇಕು ನೋಡ್ರಿ. ಇಷ್ಟು ನನ್ನ ಬ್ಲೌಸ್ಗಳು ನಾನು ರೆಡಿ ಮಾಡ್ಕೋಬೇಕು ಇವತ್ತು. ದಿನ ಆಗಲ್ಲಕ್ಕೆ ಮೊದಲು ಇದನ್ನು ರೆಡಿ ಮಾಡ್ತೀನಿ ರೀ. ಇದನ್ನು ರೆಡಿ ಮಾಡಿ ಆಮೇಲೆ ನಾಳೆಗೆ ಇವು 3 ಹೊಲಿತೀನಿ ರೀ. ಇವತ್ತಿದೊಂದು ರೆಡಿ ಮಾಡ್ತೀನಿ, 10 ಮುಳುಗಾದ್ರಾಗ ಒಂದು ಮಾಡ್ತೀನಿ ರೀ. ಈಗ ಮೊದಲು ಮನೆ ಒರೆಸ್ಕೊತೀನಿ ರೀ. ನೆಲ ಒಟ್ಟು ಸ್ವಚ್ಛ ನೆಲ ಒರೆಸ್ಕೊಂಬಂದು ಹೊಲಿಯಕ್ಕೆ ಕುಂದಿರ್ತೀನಿ. ಹಿಂಗೈತೆ ನೋಡ್ರಿ. ನಾವೆಲ್ಲದಾವು ಹೊಲಿಬೇಕು. ಮಂದಿ ಯಾವ ಹಿಡ್ದಲ್ರಿ. ಅಷ್ಟು ಬ್ಲೌಸ್ಗಳು ಒಂದು ಜೋಡಿ ಯಾರ ಕೊಟ್ಟರು ಮೊನ್ನೆ, ಎಲ್ಲೇ ಇಟ್ಟೀನಿ ಅಂತ ಅಲ್ಲಿಟ್ಟೆ ನೋಡ್ರಿ. ಅವು ಒಂದು ಜೋಡಿ ಬ್ಲೌಸ್ ಇದಾವಲ್ಲ ಅವು ಹೊಲಿಬೇಕು. ಓಕೆ ಸ್ನೇಹಿತರೆ, ನೋಡಿರಿ ಇವತ್ತು ಎಷ್ಟು ಸ್ಟಿಚ್ ಮಾಡಿದ್ನಪ್ಪ ಅಂತಂದ್ರೆ, ಇದು ನನ್ನ ಮಗಳದು ಸ್ವಲ್ಪ ದೊಡ್ಡ ಸೈಜೇ ಇಟ್ಟಿದ್ದೀನಿ. ಮುಂದಕ್ಕೆ ಇನ್ನೂ 4-5 ವರ್ಷ ಆದ್ರೂ ಬರಬೇಕು ಆಕೆಗೆ ಅಂತ ಹೇಳಿಬಿಟ್ಟು ಆಕೆಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಪಂಚ್ಕೊಳ್ಳಿಟ್ಟಿದ್ದೀನಿ. ಈ ಥರ ಐತಿ. ಇನ್ನೂ ಸ್ಟಿಚಿಂಗ್ ಮಾಡ್ಬೇಕ್ರಿ. ಇನ್ನೂ ಹಿಡಿಬೇಕಾಕಿಗೆ ಸುಮ್ಮನೆ ಅಜ್ಮಾಸಿನ ಮೇಲೆ ಹಿಡಿದೀನಿ. ಅಲ್ಲಿ ಊರಿಗೆ ಹೋದ್ವಳಕ್ಕೆ ಅಲ್ಲಿ ಯಾರ ಥರ ಮಿಷಿನ್ದಾಗ ಹಿಡ್ಕೊಂಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಇದು ಅಕ್ಕಿಗೆ ಸ್ಟಿಚ್ ಮಾಡೀನಿ ರೀ. ಶಾಲ್ಯಾಗ ಫಂಕ್ಷನ್ದಾಗ ಡ್ಯಾನ್ಸ್ ಅದು ಇರ್ತಾವೆ. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಗೋಲ್ಡನ್ ಕಲರ್ ಅಂತ ಹೇಳ್ಬಿಟ್ಟು ಗೋಲ್ಡನ್ ಕಲರ್ದಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಕ್ಕಿಗೆ. ಆಮೇಲೆ ನಂದು ನೋಡಿರಿ ಇದು ಹೊಲ್ಕೊಂಡೆ ನೋಡಿರಿ. ಸಾದಾ ರೀ, ಪ್ಲೇನಾಗಿ ಏನು ಡಿಸೈನ್ ಮಾಡಿಲ್ಲ, ಏನಿಲ್ಲ. ಪ್ಲೇನ್. ನಾನು ಆದಷ್ಟು ಪ್ಲೇನಾಗಿ ಉಟ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾವೆ ನನ್ನ ಬ್ಲೌಸ್ಗಳು. ಜಾಸ್ತಿ ಇದು ಮಾಡಲ್ಲ. ರೌಂಡ್ ನೆಕ್ ಇಟ್ಟಿದ್ದೀನಿ ನೋಡಿರಿ. ರೌಂಡ್ ನೆಕ್ ಇಟ್ಟಿದ್ದೀನಿ, ಉದ್ದು ತೋಳು ಇಟ್ಟಿದ್ದೀನಿ. ಈ ಥರ ತೋಳು. ಇದೊಂದು ಬ್ಲೌಸ್ ರೆಡಿ ಮಾಡ್ಕೊಂಡೆ. ಹುಕ್ಸ್ ಹಾಕ್ಬೇಕ್ರಿ. ಈಗ ಸದ್ಯ ಏನಿಲ್ಲ ಅಂದ್ರೆ ಒಂದು 8-10 ಬ್ಲೌಸ್ ಅದ ಈಗ ಹುಕ್ಸ್ ಹಾಕವು ನೋಡಿರಿ. ಇವತ್ತು ಇವೆರಡು ಬ್ಲೌಸ್ ರೆಡಿ ಮಾಡಿದೆ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಒಂದು 3 ಬ್ಲೌಸ್ ಇಟ್ಟಿದ್ದೀನಿ ಇಲ್ಲಿ. ಇವಾಗ ಇವು ಸ್ಟಿಚಿಂಗ್ ಮಾಡಬೇಕು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ಕುಂತಿದ್ದೀನಿ ನೋಡಿರಿ. ವೈಟು, ಬ್ಲೂ ಮತ್ತು ರೆಡ್ಡು, ಪಿಂಕ್ ಶೇಡ್ ಐತಿ. ರೆಡ್ ಅಂದ್ರೆ ಡಾರ್ಕ್ ರೆಡ್ಡು ಅಲ್ಲ, ಲೈಟಾಗಿ ಪಿಂಕ್ ಶೇಡ್ ಐತಿ. ಆದರೆ ಕ್ಯಾಮ್ರಾದೊಳಗೆ ಮೆರೂನ್ ಕಲರ್ ಬರಾಕತ್ತೈತಿ. ಇದು ರೆಡ್ಡು, ಪಿಂಕ್ ಶೇಡ್ ರೆಡ್ ಐತಿದು ನೋಡಿರಿ. ನಮಗೆ ನ್ಯಾಚುರಲಾಗಿ ಕಾಣೋದೇ ಒಂದು ಕಲರು, ಕ್ಯಾಮ್ರಾದಾಗ ಕಾಣೋದೇ ಇನ್ನೊಂದು ಕಲರು. ಓಕೆ, ಇವು 3 ಬ್ಲೌಸ್ ಅದಾವೆ ರೀ. ಇವು 3 ಬ್ಲೌಸ್ ರೆಡಿ ಮಾಡ್ತೀನಿ ಆದಷ್ಟು ಮಾಡಿ. ಮತ್ತು ಇನ್ನೂ ಸ್ವಲ್ಪ ಕಟ್ ಮಾಡೋದಾವೆ, ಕಟ್ ಮಾಡಿ ಮತ್ತು ಸೋಮವಾರ ದಿನ ಊರಿಗೆ ಹೋಗ್ಬೇಕು ರೀ. ಯಾವ ಊರಿಗೆ ಅಂತ ಮುಂದೆ ಗೊತ್ತಾಗುತ್ತೆ, ನೋಡ್ತಾ ಇರಿ ಕ್ಯೂರಿಯಾಸಿಟಿಯಿಂದ. ಓಕೆ ಸ್ನೇಹಿತರೆ, ಇವತ್ತು ಇಷ್ಟು ಬ್ಲೌಸ್ ರೆಡಿ ಮಾಡಿಬಿಟ್ಟು ಆಮೇಲೆ ವಿಡಿಯೋ ತೊಗೊತೀನಿ ರೀ. ಈಗ ಸದ್ಯಕ್ಕೆ ವಿಡಿಯೋ ತೊಗೊಳೋದನ್ನ ಆಗುವಲ್ತು ಪರಿಸ್ಥಿತಿ, ಯಾಕಂದ್ರೆ ಹಂಗೈತಿ. ಆದಷ್ಟು ನಿಮ್ಮ ಜೊತೆ ನಾನು ಎಲ್ಲನೂ ಶೇರ್ ಮಾಡ್ಕೋಬೇಕಂತ ಅಂದ್ಕೊತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಬರೋದವು, ತುಂಬ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ನೋಡಿ. ಅದರಲ್ಲೂ ಉತ್ತರ ಕರ್ನಾಟಕದವ್ರನ್ನಂದ್ರೆ ತುಂಬ ಇಷ್ಟಪಡ್ತೀರ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆ, ನಮ್ಮ ಆಚಾರ ವಿಚಾರ, ಹಾಡು ನುಡಿ ಎಲ್ಲ ಇಷ್ಟಪಡ್ತೀರ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ಇಷ್ಟು ಬ್ಲೌಸ್ ರೆಡಿ ಮಾಡಿದ ಬಳಕೆ ಸಾಧ್ಯ ಆದರೆ ವಿಡಿಯೋ ತೊಗೊತೀನಿ ಅಂತ ಸ್ನೇಹಿತರೆ. ಈಗ ಸದ್ಯಕ್ಕೆ ಏನು ಫೋಕಸ್ ಅಂದ್ರೆ ಮೊದಲು ಸ್ಟಿಚಿಂಗ್ ಮಾಡಿ ಮುಗಿಸ್ಬೇಕು ಅನ್ನೋದಷ್ಟೇ. ಇನ್ನೂ ಟಿಫಿನ್ ಮಾಡಿಲ್ಲ ಸ್ನೇಹಿತರೆ. ಇವೆಲ್ಲ ಬಿಚ್ಚಿಟ್ಕೊಂಡು ಕುಂತೀನಿ. ಸ್ವಲ್ಪ ಒಳಗೆ ಬಟ್ಟೆ ಕಂಬಿದ್ವಲ್ಲ, ಕ್ರಾಸ್ ಬಟ್ಟೆಗೆ ಬೇರೆ ಬಟ್ಟೆ ಜೋಡಿಸ್ತಾ ಇದ್ದೀನಿ. ಹೀಗಾಗಿ ಓಕೆ ಬರ್ರಿ ಮುಂದೆ ನೆಕ್ಸ್ಟ್ ಕೆಲಸ ಮಾಡೋಣ. ಏನಪ್ಪ ಅಂತಂದ್ರೆ ಟಿಫಿನಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಪ್ಪ ಅಂದ್ರೆ ತಾಲಿಪಟ್ಟು ಮಾಡಬೇಕು, ಕಡ್ಲೆ ಹಿಟ್ಟು ಅಷ್ಟೇ, ಬರೀ ಕಡ್ಲೆ ಹಿಟ್ಟು ಅಷ್ಟೇ. ಯಾಕಂದ್ರೆ ಬಜ್ಜಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ದಪ್ಪಟ್ಟಿ ಮಾಡಿದ್ರೆ ಅಂತೇಳಿ
ಯಾಕಂದ್ರೆ ಆಯಿಲಿ ಫುಡ್ಡು ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿನಿ ರೀ. ಒಟ್ಟು ಏನೀಗ ಕರ್ದು ಐಟಮ್ಸ್ ತಿನ್ನೋದಿಲ್ಲ, ಫುಲ್ ಕಂಟ್ರೋಲು. ಮೊನ್ನೆ ಕೇಳಿದ್ರಲ್ವಾ ಇಡ್ಲಿ ಮಾಡಿದಾಗ ಅಕ್ಕ ವಡೆ ಮಾಡಿಲ್ವಾ ಅಂತ. ಯಾಕಂದ್ರೆ ನಾನು ಒಗ್ಗರಣೆ ಮಾಡಿದರೆ ಜೊತೆಗೆ ಬಜ್ಜಿ ಮಾಡಾಕಿ, ಇಡ್ಲಿ ಮಾಡಿದರೆ ಜೊತೆಗೆ ವಡೆನೂ ಮಾಡ್ತಾಯಿದ್ದೆ. ಹೀಗಾಗಿ ಕೇಳಿದ್ರಲ್ವಾ ಮೊನ್ನೆ ಅಕ್ಕ ವಡೆ ಮಾಡಿಲ್ವಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಇಲ್ಲ ಫುಲ್ ಕಂಟ್ರೋಲ್ ಮಾಡ್ತೀನಿ. ಸ್ವಲ್ಪ ಡಯಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ವೇಟ್ ಜಾಸ್ತಿ ಆಗಕತ್ತೈತಿ. ನಾವು ಊಟ ಕಡಿಮೆ ಮಾಡ್ತೀವಿ, ಊಟ ಬಿಟ್ಟು ಹೊಟ್ಟೆ ಉಪವಾಸ ಇದ್ದುಕೊಂಡೇ ನಮಗೆ ವೇಟ್ ಜಾಸ್ತಿ ಆಗಿರೋದು ಇದು ಹೇಳ್ಬೇಕಂತಂದ್ರೆ. ಹಾಗಾಗಿ ಏನಿಲ್ಲ ಸ್ನೇಹಿತರೆ, ಸ್ವಲ್ಪ ಆಯಿಲಿ ಫುಡ್ಡು ಫುಲ್ ಕಂಟ್ರೋಲ್ ಮಾಡ್ತೀನಿ. ಆಮೇಲೆ ಅನ್ನ ಸ್ವಲ್ಪ ಕಡಿಮೆ ತಿನ್ನೋದು ಮಾಡ್ತೀನಿ. ಯಾಕಂದ್ರೆ ಅನ್ನ ಪೂರ್ತಿ ಬಿಡೋದನ್ನಾಗಲ್ಲ. ಯಾಕಂದ್ರೆ ಇಷ್ಟು ದಿನ ಉಂಡ್ಬಿಟ್ಟಿದ್ದೀವಿ, ರೂಢ ಬಿದ್ದೈತೆ. ಊಟ ಮಾಡಿದ್ಮೇಲೆ ಒಂದು ಇಷ್ಟು ಅನ್ನ ಉಂಡ್ರೆ ಹೊಟ್ಟೆ ತುಂಬುತ್ತದೆ. ಒಮ್ಮೆ ಊಟ ಮಾಡಿದ್ಮೇಲೆ ಮ್ಯಾಗ ಸ್ವಲ್ಪ ಅನ್ನ ಊಟ ಮಾಡ್ತೀನಿ. ಬರ್ತಾ ಸ್ವಲ್ಪ ಏನಿಲ್ಲ ರೀ, ಆಯಿಲಿ ಫುಡ್ಡು ತಿನ್ನೋದು ಕಡಿಮೆ ಮಾಡಬೇಕು, ಕಂಟ್ರೋಲ್ದಾಗ ಬರಬೇಕು. ಸ್ವಲ್ಪ ಅಡುಗೆಗೆ ಎಣ್ಣೆನೂ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು. ನಾವೆಷ್ಟೇ ಫಿಲ್ಟ್ರ್ ಎಣ್ಣೆ ಯೂಸ್ ಮಾಡ್ತೀವಿ ಅಂದ್ರೂ ಅದು ಫ್ಯಾಟ್ ತೋರಿಸುತ್ತದೆ. ಹಿಂಗಾಗಿಬಿಟ್ಟು ಅದ್ರಾಗ ನಾವು ಮೇನಾಗಿ ಹೇಳ್ಬೇಕಂತಂದ್ರೆ ನಾವು ಕುಂತು ಸ್ಟಿಚಿಂಗ್ ಒಂದು ಮಾಡ್ತೀವಿ, ಇದರಿಂದನೂ ಬೊಜ್ಜು ಬೆಳಿತೈತಿ. ತಿರುಗಾಡಬೇಕು ಆದಷ್ಟು. ನಮಗೆ ಹಳ್ಳಿ ಒಳಗೆ ತಿರುಗಾಡೋದಾಗಲ್ಲ ರೀ. ಇಲ್ಲೇ ನೋಡಿರಿ, ದಿನಾಲು ನಾವು ಇಲ್ಲೇ ಬಾತ್ರೂಮ್ನಾಗ ಹೋಗ್ತಿರ್ತೀವಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತಾ, ಒಂದೆರಡು ಹೆಜ್ಜೆ ಅಂತೇಕೆ ಆಚೆ ಕಡೆ ಹೋಗಿ ಬರಕತ್ತೀನಿ. ಎಲ್ಲರೂ ಕೇಳ್ತಾರೆ, ಅಯ್ಯ ಯಾಕೆ ಹೊರಗೆ ಹೊಂಟಿದ್ದಲ್ಲ, ಯಾಕೆ ಹೊರಗೆ ಹೊಂಟಿದ್ದಲ್ಲ. ಏನು ಹೇಳ್ಬೇಕ್ರಿ, ಏನಿಲ್ಲವ ವಾಕಿಂಗ್ ಆಗುತ್ತಂತೆ ಹೊಂಟೀನಿ ಅಂತೇಕೆ ಅಂತೀನಿ. ಈ ಬರೋದ್ರಾಗ ಒಂದು 50 ಜನರೇ ಕೇಳಿರ್ತಾರೆ. ಹೀಗಾಗಿ ಹೊರಗೆ ತಿರುಗಾಡೋದಕ್ಕೇ ಇದಾಗಂಗಿಲ್ಲ. ಸಾಧ್ಯ ಆದಷ್ಟು ಇಲ್ಲೇ ಮೇಲೆ ಕೆಳಗೆ ಪ್ಯಾಟರ್ನಿಗೆ ಹತ್ತಿ ಇಳೋದು ಮಾಡಕತ್ತೀನಿ. ಆದರೂ ನಾವು 1 ಕಿಲೋಮೀಟ್ರ್ ಸಾಧ್ಯ ಆದರೆ 2 ಕಿಲೋಮೀಟ್ರ್ ನಡಿಬೇಕು ರೀ. ನಡೆದ್ರೇ ಒಂದು ಬಾಡಿ ಹಗುರ ಇರ್ತೈತಿ, ಒಂದು ಕೊಬ್ಬಿನ ಅಂಶ ಎಲ್ಲ ಕರಿಗೆ ಹೋಗುತ್ತೆ. ಬೆವರು ಬರಬೇಕು, ನಡೆದು ಬೆವರು ಬರಬೇಕು, ಆ ಥರ ನಡಿಬೇಕು. ಸಾಧ್ಯ ಇಲ್ಲ ರೀ ನಮ್ಗೆ ಈಗ ಹಂಗೆ ನಡಿಬೇಕಂತಂದ್ರೆ. ನೋಡೋಣ, ಇನ್ನು ಮುಂದೆ ಮದುವೆ ಟೈಮಲ್ಲಿ ಬಿಜಿ ಆಗಿಬಿಡ್ತೀನಿ, ಫುಲ್ ಕೆಲಸದಲ್ಲಿ ಇರ್ತೀನಲ್ಲ. ನೋಡೋಣ ಆ ಟೈಮಲ್ಲಿ ಸ್ವಲ್ಪ ಇದಾಗ್ಬೋದು ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಸಿಗ್ತೀನಿ ರೀ ಮತ್ತು ನಾಷ್ಟಕ್ಕೆ. ದಪಾಟಿ ಹಿಟ್ಟು ರೆಡಿ ಮಾಡಿಟ್ಟಿನಿ. ಒಂದೆರಡು ದಪಾಟಿ ಮಾಡ್ಕೊಂಡು ತಿಂತೀನಿ. ಮಾಡ್ಕೊಂಡು ತಿಂದು ಬಟ್ಟೆ ಹೊಲ್ಕೊತ್ ಕುಂದಿರ್ತೀನಿ ನೋಡಿರಿ. ಅದ್ರಾಗ ಬಿಸಿಲು ಜಾಸ್ತಿ ಆಗತ್ತೈತ್ರಿ ಈಗ, ಸಿಕ್ಕಾಪಟ್ಟೆ ಬಿಸಿಲು. ಆದಷ್ಟು ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಆದಷ್ಟು ಒಂದು ಸ್ವಲ್ಪ ಊರಿಗೆ ಹೋಗೋದೈತಿ ಸೋಮವಾರ ದಿನ. ನಾಳೆ ಒಂದಿನ ಬಿಟ್ಟು ನಾಡ್ದು ಬೆಳಗ್ಗೆನೇ ಊರಿಗೆ ಹೋಗಬೇಕು. ಓಕೆ, ಸಿಗೋಣ್ರಿ ಮತ್ತು. ಸಾಧ್ಯ ಆದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ತೊಗೊತಿರ್ತೀನಿ, ತೊಗೊಂಡು ಶೇರ್ ಮಾಡ್ತೀನಿ. ಬಾಯ್. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ನೀವೆಲ್ಲರೂ ತುಂಬ ಇಷ್ಟಪಡ್ತೀರ ನನ್ನನ್ನು, ಹಾಗೆ ನನ್ನ ಚಾನಲ್ನ, ನನ್ನ ವಿಡಿಯೋಗಳನ್ನ, ನನ್ನ ಮಾತುಗಳನ್ನ. ನಿಮ್ಮ ಮಾತುಗಳು ತುಂಬ ನ್ಯಾಚುರಲ್ ಆಗಿರ್ತವೆ ಸಿಸ್ಟರ್. ನಿಮ್ಮ ಮಾತಂದ್ರೆ ನನಗೆ ಭಾಳ ಇಷ್ಟ ಅಂತ ಹೇಳ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೈತ್ರಿ ಜೀವನದೊಳಗೆ 4 ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ಇಷ್ಟೇ ಅಲ್ರಿ. ಯಾರು ಹುಟ್ಟುತ್ತಾ ತೊಗೊಂಡು ಬಂದಿರಲ್ಲ, ಹೋಗುತ್ತಾ ತೊಗೊಂಡು ಹೋಗಲ್ಲ. ಇರೋದು 4 ದಿನ, ಎಲ್ಲರ ಜೊತೆನ ಚೆಂದಾಗಿರ್ಬೇಕು. ಇಷ್ಟೇ ನಂದು ಹೇಳೋದು. ಥ್ಯಾಂಕ್ ಯು. ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ, ನನ್ನ ವಿಡಿಯೋ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ವಿಡಿಯೋಗಳು ಅವ್ರನ್ನ ಸ್ವಲ್ಪ ನೋಡಲಿ. ಯಾಕಂದ್ರೆ ನ್ಯಾಚುರಲ್ ವಿಡಿಯೋ ರೀ, ಅದ್ರಾಗ ಏನು ಆರ್ಟಿಫಿಷಿಯಲ್ ಇರಲ್ಲ, ದುಡ್ಡು ಕಟ್ಟಂಗಿರಲ್ಲ, ದುಡ್ಡು ಕಟ್ಟಿ ತೊಗೋಬೇಕನ್ನಂಗಿಲ್ಲ, ದುಡ್ಡು ಕಟ್ಟಿ ವಿಡಿಯೋ ನೋಡ್ಬೇಕನ್ನಂಗಿಲ್ಲ. ಎಲ್ಲ ನ್ಯಾಚುರಲ್ ಆಗಿರುತ್ತೆ. ನಾವು ದೈನಂದಿನ ಜೀವನ ಏನು ಚಟುವಟಿಕೆಗಳು ನಡೆಸ್ತೀವಿ ಅದನ್ನೇ ನಿಮ್ಮ ಮುಂದೆ ಶೇರ್ ಮಾಡ್ತಿರ್ತೀವಿ. ಓಕೆ, ಬಾಯ್. ಮತ್ತೆ ಸಿಗೋಣ್ರಿ.